90,000 ಲಿಮಿಟ್ಗೆ 1,20,000 ಜನ ಹೋಗ್ತಾ ಇದ್ದಾರೆ. ಏನಾದ್ರು ವ್ಯವಸ್ಥೆಗಳು ಮಾಡ್ಕೋಬೇಕಿದ್ದಾನೆ ಕೇರಳ ಸರ್ಕಾರ? ಭಕ್ತಾದಿಗಳು ಬರುವಂಥವ್ರಿಗೆ ವ್ಯವಸ್ಥೆ ಮಾಡಬೇಕಾಗಿದ್ದಾನೆ ಈಗ? ಮಾಡ್ಬೇಕಾದ್ರೆ ಅವ್ರು ಮಾಡಿಲ್ಲ ಅಷ್ಟೇ. ಮಾಡಿದ್ರೆ ಇನ್ನೂ ಒಳ್ಳೇದು. ಹೋದ ವರ್ಷ ಎಲ್ಲ ಸ್ವಲ್ಪ ಪರವಾಗಿಲ್ಲ, ಈ ವರ್ಷ ತುಂಬ ನೀರಿಲ್ವಂತೆ, ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯ ವ್ಯವಸ್ಥೆ ಎಲ್ಲ ಮಾಡಬೇಕಾಯ್ತು. ಇನ್ಮೇಲೆ ಮಾಡ್ತೀನಿ ಅಂತ ಇನ್ನು ಮುಂದಕ್ಕೆ ಮಾಡಿದ್ರೆ ತುಂಬ ಒಳ್ಳೆಯದು. ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚು ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ನೀವೇನು ಹೇಳ್ತೀರಿ ಸರ್? ಈಗ ಅಲ್ಲೇ ಇರುಮುಡಿ ಕಟ್ಕೊಂಡಿದ್ದೀರಾ, ಒಂದು ಕಡೆ ನೋಡಿದ್ರೆ ಸಾಕಷ್ಟು ರಶ್ ಅಂತಿದ್ದಾರೆ, ಪುಟ್ಟ ಮಕ್ಕಳನ್ನ ಹುಷಾರಾಗಿರಿ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಸೊ ದೇವ್ರ ಮೇಲೆ ಭಾರ ಮಾಡಿ ಹೋಗ್ತಾ ಇದ್ದೀವಿ. ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ನಮಗೂ ಗುರುಸ್ವಾಮಿ ಹೇಳಿದ ಮೇಲೆ ಗೊತ್ತಾಗ್ತಾ ಇರೋದು. ಬಟ್ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಸ್ವಾಮಿ. ಅದನ್ನೇ ನಾವೆಲ್ಲರಿಗೂ ಹೇಳೋದೇನೆಂದರೆ ಸ್ವಲ್ಪ ನಮ್ಮ ಹುಷಾರಾಗಿ ಮಕ್ಕಳು ಹೋಗೋದ್ರಿಂದ, ಚಿಕ್ಕ ಮಕ್ಕಳು ಹೋಗೋದ್ರಿಂದ. ಹೋಗಿರುವಂಥ ಸ್ವಾಮಿಗಳೇನಾದ್ರು ಮಾತಾಡಿಸಿದ್ರೆ ಅಲ್ಲಿರುವಂಥ ಸ್ವಾಮಿಗಳು? ಮಾತಾಡ್ಸಿದ್ದೀವಿ. ಅದೇ ಅವರು ರಶ್ ಇದೆ, 10 ಅವರ್ ದರ್ಶನ ಆಗ್ತಾ ಇದೆ. ನಿನ್ನೆಲ್ಲ 12 ಅವರ್ 14 ಅವರ್ ಇತ್ತು, ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ನಾವು ಹುಷಾರಾಗಿ ಮಕ್ಕಳಿರೋದ್ರಿಂದ ನೂಕ್ಲು ಸ್ವಲ್ಪ ಇದಾಗೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ತೀವಿ. ಪುಟ್ಟ ಮಕ್ಕಳು ಆರೋಗ್ಯ ದೃಷ್ಟಿಕೋನದಿಂದ ಹುಷಾರಂತ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಕೊಟ್ಟಿದೆ ಕೇರಳದ್ದು, ರಾಜ್ಯ ಸರ್ಕಾರದಿಂದ ಕೂಡ ಗೈಡ್ಲೈನ್ಸ್ ಇದೆ. ತಾವು ಅದನ್ನು ಹೇಗೆ ಫಾಲೋ ಮಾಡಬೇಕು ಅಂತಿದ್ದೀರಿ ಈಗ? ಸರ್, ಈಗ ಅದು ನೀರಿಂದು ಸ್ವಲ್ಪ ಅಮೀಬಾ ವೈರಸ್ ಅಂತ ಹೇಳ್ಬಿಟ್ಟು ಹೊಸದಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಕೇರಳದಲ್ಲಿ. ಸೊ ಮಕ್ಕಳಿಗೆ ಸ್ವಲ್ಪ ಅದೇ ಸ್ನಾನ ಬಂದ್ಬಿಟ್ಟು ಫುಲ್ ಸ್ನಾನ ಮಾಡಬಾರ್ದು, ಒಂದು ಅರ್ಧ ಇದು ಮಾಡಿ ಅಂತ ಹೇಳಿದ್ರೆ. ಬಟ್ ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ದೀವಿ ಸ್ವಾಮಿ ಶರಣಮಯ್ಯಪ್ಪ. ಓಕೆ, ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ, ಹುಷಾರಾಗಿರ್ಬೇಕು. ಅದೇ ಹುಷಾರಾಗಿರ್ಬೇಕು ಅಷ್ಟೇ, ನಮ್ಮ ಜವಾಬ್ದಾರಿ ನಾವು ಇರಬೇಕು ಅಷ್ಟೇ. ಓಕೆ, ನೀವೇನು ಹೇಳ್ತೀರಿ? ನೀವು ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಾ? ಸೆಕೆಂಡ್ ಇಯರ್ ಇದು. ಈಗ ಅಲ್ಲಿ ಕೇಳಿದ್ದೀರಾ ತುಂಬಾ ರಶ್ ಇದೆ ಅಂತ? ಹಾಂ, ತುಂಬ ರಶ್ ಇದೆ ಅಂತೆ. 10 hours ಏನೋ ದರ್ಶನ ಆಗುತ್ತಂತೆ, ರಶ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನೊಂದು ಅಮೀಬಾ ಕೂಡ ಅಲ್ಲಿ ಕಾಣಿಸ್ಕೊಂಡಿದೆ. ತುಂಬ ಜನಕ್ಕೆ ಆಕ್ಟಿವ್ ಕೇಸಸ್ಗಳಿದೆ. ಏನು ಮೂಗಿನಲ್ಲಿ ನೀರು ಹೋಗಬಾರ್ದು, ಜೊತೆಗೆ ಕಣ್ಣಿನಲ್ಲಿ ಹೋಗಬಾರ್ದು, ವೈರಸ್ಸಿನಿಂದ ಸಮಸ್ಯೆಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ಪ್ರಿಕಾಷನ್ಸ್ ಇದೆ. ಅದೇ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಮತ್ತು ಪ್ರಿಕಾಷನ್ಸ್ ಹೇಳಿದ್ದಾರೆ ಕೇರಳ ಗೌರ್ಮೆಂಟ್. ಅದು ತೊಗೊಂಡ್ರೆ ವಿ ಕ್ಯಾನ್ ಬಿ ಸೇಫ್. ಕೇರಳ ಗೌರ್ಮೆಂಟ್ ಇನ್ನೂ ಕೂಡ ಕೆಲವೊಂದಿಷ್ಟು ವ್ಯವಸ್ಥೆಗಳು ಮಾಡ್ಕೋಬೇಕಿತ್ತ ಭಕ್ತಾದಿಗಳಿಗೆ? ಹಾಂ, ಸ್ವಲ್ಪ ಮಾಡ್ಕೋಬೇಕಿತ್ತು. ಸ್ವಲ್ಪ ಸಿಸ್ಟಮ್ ಕರೆಕ್ಟಾಗಿ ಮಾಡಿದರೆ ಅದು ಸ್ಪ್ರೆಡ್ ಆಗ್ತಾರ ಇರುತ್ತೆ. ಆ ಥರ ಈ ರಶ್ ಕೂಡ ಒಂದು ಕಂಟ್ರೋಲ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕಿತ್ತು. ಸ್ವಲ್ಪ ಕ್ಯೂ ಲೈನ್ ಇನ್ಕ್ರೀಸ್ ಮಾಡಿ, ಸೊ ರಶ್ ವಿಲ್ ಡಿಕ್ರೀಸ್. ಪುಟ್ಟ ಮಕ್ಕಳು ಕೂಡ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಹೋಗುವಂಥ ಭಕ್ತಾದಿಗಳು ಕೂಡ ಸಾಕಷ್ಟು ವ್ಯವಸ್ಥಿತವಾಗಿ ಪ್ಲಾನನ್ನು ಮಾಡ್ಕೋಬೇಕು. ಒಂದು ಕಡೆ ಭಕ್ತಾದಿಗಳ ಕ್ರೌಡ್ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ಮೆದುಳು ತಿನ್ನುವಂತಹ ಅಮೀಬಾದ ವೈರಸ್ ಕಾಟ ಶುರುವಾಗಿದೆ. ಹೀಗಾಗಿ ಭಕ್ತಾದಿಗಳಿಗೆ ಎರಡೆರಡು ತಲೆಬಿಸಿ ಶುರುವಾಗಿದೆ. ಒಂದು ಕಡೆ ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ದರ್ಶನ ಮಾಡುವಂಥದ್ದು ಒಂದು ಚಾಲೆಂಜಿಂಗ್ ಆದರೆ, ಮತ್ತೊಂದು ಕಡೆ ಈಗಿರುವಂತಹ ವೈರಸ್ನ ಕಾಟ ಕೂಡ ಇದೆ. ಹೀಗಾಗಿ ಭಕ್ತಾದಿಗಳು ಕೂಡ ಆರೋಗ್ಯ ಇಲಾಖೆ ಕೊಡುವಂತಹ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಬೇಕು. ಜೊತೆಗೆ ಅಲ್ಲಿರುವಂತಹ ರಶ್ಶನ್ನು ನೋಡಿಕೊಂಡು ದರ್ಶನ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೋಬೇಕು. ಯಾಕೆಂದರೆ ಪುಟ್ಟ ಮಕ್ಕಳ ಜೊತೆ ಹೋಗೋದ್ರಿಂದ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿಕೊಂಡೇ ದರ್ಶನವನ್ನು ಮಾಡೋದು ಕೂಡ TV9 ಭಕ್ತಾದಿಗಳಲ್ಲಿ ಮಾಡ್ಕೊಳ್ತಿರುವಂಥ ಕಳಕಳಿ. ಕ್ಯಾಮರಾಮನ್ ರಾಜು ಜೊತೆ ವಿನಯ್ ಕುಮಾರ್ ಕಾಶ್ಮೀರ, TV9 ಬೆಂಗಳೂರು.